ಡ್ರಿಂಕ್ಸ್ನಲ್ಲಿ ಜೇಡ ರೂಪದ ಹುಳ ಪತ್ತೆಯಾಗಿದೆ. ಬೆಚ್ಚಿ ಬಿದ್ದ ಕೂಲ್ ಡ್ರಿಂಕ್ಸ್ ಪ್ರಿಯರು. ತುಮಕೂರು ನಗರದ ಎಂಜಿ ರಸ್ತೆಯ ಭಾರತಿ ಟೀ ಶಾಪ್ನಲ್ಲಿ ನಡೆದಿರುವಂತಹ ಘಟನೆ. ಕೋಕೋ ಕೋಲಾ ಕಂಪನಿಯ ಪ್ರಾಡಕ್ಟ್ ಸ್ಪ್ರೈಟ್ ಕೂಲ್ ಡ್ರಿಂಕ್ಸ್ನಲ್ಲಿ ಹುಳ ಪತ್ತೆಯಾಗಿದೆ. ಗ್ರಾಹಕ ರಕ್ಷಿತ್ ಖರೀದಿಸಿದ ಸ್ಪ್ರೈಟ್ನಲ್ಲಿ ಈ ಒಂದು ಹುಳ ಪತ್ತೆಯಾಗಿದೆ. ರಕ್ಷಿತ್ರಿಂದ ಆಹಾರ ಸುರಕ್ಷತಾ ಇಲಾಖೆಗೆ ದೂರನ್ನು ಸಲ್ಲಿಸಲಾಗಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ಟೀ ಶಾಪ್ನಲ್ಲಿ ಪರಿಶೀಲನೆ ಮಾಡಲಾಗಿದೆ. ಸ್ಪ್ರೈಟ್ ಬಾಟಲ್ಗಳನ್ನು ವಶಕ್ಕೆ ಪಡೆದು ಪರೀಕ್ಷೆಗೆ ಅಧಿಕಾರಿಗಳು ಕಳಿಸಿದ್ದಾರೆ. ಅಂಗಡಿಯ ಮಾಲೀಕರು, ವಿತರಕರು ಹಾಗೂ ಕಂಪನಿಯ ವಿರುದ್ಧ ದೂರು ದಾಖಲಾಗಿದೆ. ಏನಂತ ಹೇಳೋಕ್ಕಾಗಲ್ಲ. ಆದರೂ ಅದು ಅಸೋಸಿಯೇಟೆಡ್ ಇದ್ರೂ ಇರ್ಬೋದು. ಸ್ಯಾಂಪಲ್ ಲ್ಯಾಬ್ ಕಳಿಸ್ತೀನಿ. ಇದು ಒಂದು ADC ಎಕ್ಸ್ಟ್ರೇನಿಯಸ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್ ಅಂತ ಕನ್ಸಿಡರ್ ಮಾಡಿ ನಮ್ಮಲ್ಲಿ ಒಂದು ಪ್ರಾವಿಷನ್ ಇರುತ್ತೆ ಸರ್. ಅದ್ರ ಪ್ರಕಾರ ಕೇಸ್ ಮಾಡ್ತೀವಿ ಕಂಪನಿ ಇವರು ಜೊತೆಗೆ ಇವನ್ನ ಫರ್ದರ್ ನಾನು ಇನ್ವೆಸ್ಟಿಗೇಷನ್ ಕಳಿಸ್ತೀನಿ. ಓಕೆ ಓಕೆ ಸರ್, ಪರ್ಚೇಸ್ ಮಾಡಿ ಲೇಬಲ್ ಮಾಡಿ ಇವ್ರಿಗೆ ಒಂದು ಇದ್ರದ್ದು ಏನು ಕಾಸ್ಟ್ ಇದೆ ಆ ಕಾಸ್ಟ್ ಡಿಪಾರ್ಟ್ಮೆಂಟಿಂದ ನಾವು ಪೇ ಮಾಡ್ತೀವಿ. ಓಕೆ ಓಕೆ ಚೆಕ್ ವೈಸ್. ಸೊ ಅದು ಕೊಟ್ಬಿಟ್ಟು ಇವ್ರಿಗೆ ಅಂಗಡಿಯವ್ರಿಗೆ ಈ ಕಾಸ್ಟ್ ವೇರಿಯೇಷನ್ ಅವ್ರಿಗೆ ಏನು ತೊಂದರೆ ಆಗಲ್ಲ. ಬಟ್ ಏನಾರ ಕ್ವಾಲಿಟಿ ವೈಸ್ ಏನಾರು ವೇರಿಯೇಷನ್ ಆದರೆ ಅಂದರೆ ಇದರಲ್ಲೂ ಮೇಲ್ಮಟ್ಟ ಚೇನಲ್ ಕಾಣ್ತಾ ಇಲ್ಲ. ಆದ್ರೂ ನಾವು ಕ್ವಾಲಿಟಿ ಅಂದರೆ ಇದನ್ನ ಲ್ಯಾಬ್ ಕಟ್ಸ್ಲೇಬೇಕು. ಸೊ ಅದರಿಂದ ಸದ್ಯಕ್ಕೆ ಯಾವ ಮಾರಬೇಡ ಅಂತ ಹೇಳ್ತಾ ಇದ್ದೀವಿ. ಓಕೆ ಓಕೆ ಸರ್, ನೀವು ಯಾವ ಮಾರಬೇಡಪ್ಪ ಸದ್ಯಕ್ಕೆ ಇವತ್ತು. ಇದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಇರೋದ್ರಿಂದ ಇಲ್ಲಿರೋವೆಲ್ಲ ಯಾವ ಮಾರಬೇಡ. ನಾನು ಕ್ವಾಲಿಟಿ ವೈಸು ಚೆಕ್ ಮಾಡಿಸ್ತೀನಿ. ಚೆಕ್ ಮಾಡಿಸಿ ನಿಮಗೆ ಏನು ಸಪ್ಲೈ ಮಾಡೋಗೆ ಅವ್ರಿಗೆ ಇದರೆಲ್ಲ ಸ್ಪ್ರೈಟ್ ಇದೆ, ಕೂಲ್ ಡ್ರಿಂಕ್ಸ್ ಇದೆಯಲ್ಲೇ ಬರುತ್ತೆ. ಅಲ್ಲ ಸರ್, ಈಗ ನೀವೀಗ ಸ್ಯಾಂಪಲಿಗೆ ತೊಗೊಂಡಿರೋದು ಅಥವಾ ಯಾವ ರೀತಿ ಇದನ್ನು ನೀವು ನಿಮ್ಮ ವಶಕ್ಕೆ ತೊಗೊಂಡಿರೋದು ಹೆಂಗೆ ಅಂತ? ಅಂದರೆ ಸ್ಯಾಂಪಲಿಂಗ್ ಪರ್ಪಸ್ ಅಂದರೆ ಇನ್ನೂ ಇದರಲ್ಲಿ ಏನಾರ ಎಕ್ಸ್ಟರ್ನಸ್ ಮ್ಯಾಟ್ರ್ ಮತ್ತೊಂದು ಏನೇನೋ ಅಸೋಸಿಯೇಟೆಡ್ ಆಗಿರುತ್ತೆ ನಮಗೆ ಫಿಸಿಕಲ್ ಆಗಿ ಒಂದು ಸ್ವಲ್ಪ ಕಂಡಿದೆ. ಅದು ರಿಲೇಟೆಡ್ ಇನ್ನೂ ಏನಾದ್ರು ಇರ್ಬೋದು. ಕ್ವಾಲಿಟಿ ಚೆಕ್ ಆಗುತ್ತೆ ಒಂದ್ಸಲ ಲ್ಯಾಬಲ್ಲಿ. ಪೂರ ಏನು ಇದಕ್ಕೆ ಕಾರ್ಬೋನೇಟೆಡ್ ಪ್ಯಾರಾಮೀಟರ್ ಏನಿರುತ್ತೆ ಅಥವಾ ಕರೆಕ್ಟ್ ಇದೆಯಾ ಅನ್ನೋದು ಒಂದು ಕಡೆ ಚೆಕ್ ಆಗುತ್ತೆ. ಜೊತೆಗೆ ಈಗಾಗಲೇ ಚಿಕ್ಕಿರೋ ಇದೇನು ಎಕ್ಸ್ಟರ್ನಸ್ ಮ್ಯಾಟ್ರು ರಿಸರ್ವ್ ಆಗಿದೆಯಾ ಅದರಲ್ಲಿ ಕಣ್ಣಿಗೆ ಕಾಣ್ದಂಗೆ ಇರ್ತದೆ ಕೆಲವು ಟೈಮ್. ಏನಿದೆ ಸರ್, ಈ ದಿನ ನನಗೆ ಒಬ್ಬರು ಗ್ರಾಹಕರು ದೂರವಾಣಿ ಮುಖಾಂತರ ಕರೆ ಮಾಡಿ ಸ್ಪ್ರೈಟಲ್ಲಿ ಹುಳ ಇದೆ, ನಾವು ಸ್ಪ್ರೈಟ್ ತೊಗೊಂಡು ಕುಡಿಯೋಕ್ಕೆ ಅಂತ ಸ್ಪ್ರೈಟ್ ತೊಗೊಂಡಾಗ ಹುಳ ಇದೆ ಅಂತ ನನಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ. ನಾನು ಇಲ್ಲಿ ಸ್ಪಾಟಿಗೆ ಬಂದು ಪರಿಶೀಲನೆ ಮಾಡಿದಾಗ ಈ ಸ್ಪ್ರೈಟಲ್ಲಿ ವೈಟಿಶ್ ಎಕ್ಸ್ಟೇನಿಯಸ್ ಮ್ಯಾಟ್ರ್ ಅಂತ ನಾವು ಕರಿಬೋದು. ಎಕ್ಸ್ಟೇನಿಯಸ್ ಮ್ಯಾಟ್ರ್ ಕಂಡಿದೆ. ಹಾಗಾಗಿ ಇದನ್ನು ನಾವು ಇಲ್ಲಿ ಸುಮಾರು ಒಂದು 24 ಬಾಟ್ಲು ಇದರದ್ದೇ ಸೇಮ್ ಬ್ಯಾಚ್ನಲ್ಲಿ 24 ಬಾಟ್ಲು ಇರೋದ್ರಿಂದ ಅವ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಬೇಡಿ ಅಂತ ನಾನು ಈಗಾಗಲೇ ಈ ಟೀ ಸ್ಟಾಲ್ನವ್ರಿಗೆ ಹೇಳಿದ್ದೀನಿ. ಅದರಂತೆ ನಾವು ಈಗ ಇದು ಎಕ್ಸ್ಟರ್ನಸ್ ಮ್ಯಾಟ್ರ್ ಪ್ರೆಸೆಂಟ್ ಇದ್ದ ಸ್ಯಾಂಪಲ್ ಅನ್ನೋದನ್ನು ನಾವು ಒಂದು ADC ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೆ ಪ್ರೊಸೀಡ್ ಆಗ್ತೀವಿ. ಆನಂತರ ಇದಿರ್ತಕ್ಕಂಥ 24 ಬಾಟ್ಲನ್ನ ನಾವು ಲೀಗಲ್ ಸ್ಯಾಂಪಲ್ ಅಂತ ಕಾನೂನುಬದ್ಧವಾಗಿ ಲೀಗಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅನಾಲಿಸಿಸ್ಗೆ ಲ್ಯಾಬ್ ಕಳಿಸ್ತೀವಿ ಸರ್. ಅನಾಲಿಸಿಸ್ಗೆ ಲ್ಯಾಬ್ ಕಳಿಸಿದಾಗ ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ಪ್ರಕಾರ ನಾವು ಕಾನೂನಿನಂತೆ
ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ಅವಕಾಶ ಇರುತ್ತೆ. ಹ್ಮ್. ಸೊ ಇದರಲ್ಲಿ ಈಗಾಗಲೇ ಇವರು ಡಿಸ್ಟ್ರಿಬ್ಯೂಟರ್ದು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಆ ಡಿಸ್ಟ್ರಿಬ್ಯೂಟರ್ನ ನಾವು ಇದರಲ್ಲಿ ಸೇರಿಸಿ ಅವ್ರಿಗೂ ನೋಟಿಸ್ ಮಾಡ್ತೀವಿ. ಆನಂತರ ಸ್ಪ್ರೈಟ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ಲ ಅವರಿಗೆ ನಾವು ನೋಟಿಸ್ ಕಳಿಸ್ತೀವಿ ಸ್ಯಾಂಪಲ್ ತೆಗೆದಿರೋ ಬಗ್ಗೆ. ಇಂಥ ಕಡೆ ನಾವು ಸ್ಯಾಂಪಲ್ ತೆಗೆದಿದ್ದೀವಿ ಅನ್ನೋದು ಕಾನೂನಲ್ಲೇ ಇದೆ. ಅದು ಅವ್ರಿಗೂ ಒಂದು ನೋಟಿಸ್ ಕಳಿಸ್ಬೇಕು ಅಂತ ಅವ್ರಿಗೂ ಮಾಹಿತಿ ನೋಟಿಸ್ ಮುಖಾಂತರ ಮಾಹಿತಿ ಕೊಡ್ತೀವಿ ಅವ್ರಿಗೆ. ಆನಂತರ ರಿಸಲ್ಟ್ ಬಂದಮೇಲೆ ಏನು ರಿಸಲ್ಟ್ ಬರುತ್ತೆ ಅದ್ರ ಪ್ರಕಾರ ಕಾನೂನಂತೆ ನಾವು ಅಲ್ಲ, ಈ ಟೀ ಸ್ಟಾಲ್ ಎಲ್ಲಿದೆ ಸರ್? ಯಾವ್ದು ಅಂಗಡಿ? ಇದು ಟೀ ಸ್ಟಾಲ್ ಬಂದ್ಬಿಟ್ಟು ಭಾರತಿ ಟೀ ಸ್ಟಾಲ್ ಅಂತೇಳಿ MG ರೋಡು SBI ಬ್ಯಾಂಕ್ ಆಪೋಸಿಟ್ ಪುಟ್ಟಯ್ಯ ಕಾಂಪ್ಲೆಕ್ಸ್ ಅಂತ ಇದಕ್ಕೆ ಒಂದು ಹೆಸರು. ಇದನ್ನು ಟೀ ಸ್ಟಾಲ್ನು ಪರಿಶೀಲನೆ ಮಾಡ್ತಾ ಇದ್ವಿ. ಅದರಲ್ಲಿ ಲೈಸೆನ್ಸ್ ಇದೆಯಾ, ಸ್ವಚ್ಛತೆ ಇದೆಯಾ, ಅದನ್ನು ಸ್ವಲ್ಪ ನಮಗೆ ಒಂದು ಆ್ಯಪ್ ಇದೆ, ಫಾಸ್ಕರಿಸ್ ಆ್ಯಪ್ ಅಂತಿದೆ, ಅದರಲ್ಲೂ ನಾವು ಎಂಟ್ರಿ ಮಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿನೇ ಸ್ಯಾಂಪಲ್ ತೊಗೊತಾ ಇದ್ದೀವಿ ಸರ್. ಆ ಥರ ಏನಾರ ಇದರಲ್ಲಿ ಕಂಡು ಬಂದರೆ ನ್ಯೂನತೆ ಕಂಡು ಬಂದಿದ್ದು ಅವ್ರಿಗೂ ಒಂದು ಇಂಪ್ರೂವ್ಮೆಂಟ್ ನೋಟಿಸ್ ಕೊಡೋದಕ್ಕೆ ಅವಕಾಶ ಇರುತ್ತೆ. ಇಂಪ್ರೂವ್ಮೆಂಟ್ ನೋಟಿಸನ್ನು ನಾವು ಅವರಿಗೆ ಇವರಿಗೆ ವರ್ತಕರಿಗೆ ಕೊಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಸರ್. ಓಕೆ ಸರ್.